ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಸಿನಿ ಕ್ವಿಜ್ ಬಾಕ್ಸ್ ಚಾನೆಲ್. ಇವತ್ತಿನ ಸಿನಿ ಕ್ವಿಜ್ ಬಾಕ್ಸ್ ಚಾಲೆಂಜ್ ಬಂದು 6 ಕ್ರೇಜಿ ರಿಡಲ್ಸ್ನ ಸಾಲ್ವ್ ಮಾಡೋದು. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಎಂಜಾಯ್ ಮಾಡಿ. ಬನ್ನಿ ಇವತ್ತಿನ ಫಸ್ಟ್ ಸಿನಿ ರಿಡಲ್ ನೋಡೋಣ. ಚಿಕ್ಕಣ್ಣ ಅವರಣ್ಣ ದೊಡ್ಡಣ್ಣ ದೊಡ್ಡ ಸೈಂಟಿಸ್ಟ್ ಆಗಿರ್ತಾರೆ. ಅವರು ಹೊಸದೊಂದು ಮಾತ್ರೆನ ಕಂಡು ಹಿಡಿದಿರ್ತಾರೆ. ಅದನ್ನ ಚಿಕ್ಕಣ್ಣಂಗೆ ಕೊಟ್ಟು ಹೇಳ್ತಾರೆ, ನೋಡು, ಈ 2 ಹಳದಿ ಹಾಗೂ 2 ನೀಲಿ ಮಾತ್ರೆನ ಇಟ್ಕೋ. ಇದು ತುಂಬಾ ಪವರ್ಫುಲ್ ಮಾತ್ರೆ. ಇದು ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ನೀನು ತುಂಬಾ ಅಪಾಯದಲ್ಲಿದ್ದಾಗ 1 ಹಳದಿ ಹಾಗೂ 1 ನೀಲಿ ಮಾತ್ರೆನ ತಗೋ. ಆಗ ನಿಂಗೆ ಫುಲ್ ಶಕ್ತಿ ಬಂದು ನೀನು ಅಪಾಯದಿಂದ ತಪ್ಪಿಸ್ಕೊಳ್ಬೋದು. ಅದೇ ಏನಾದ್ರೂ 2 ಒಂದೇ ಬಣ್ಣದ ಮಾತ್ರೆ ಅಂದ್ರೆ 2 ನೀಲಿ ಅಥವಾ 2 ಹಳದಿ ಹಿಂಗ್ ತಗೊಂಡ್ರೆ ನಿನ್ಗೆ ಅದು ಓವರ್ ಡೋಸ್ ಆಗಿ ಸತ್ತೋಗ್ತ್ಯ. ಅಥವಾ 4 ಮಾತ್ರೆಗಳನ್ನ ಒಟ್ಟಿಗೆ ತಗೊಂಡ್ರು ಸತ್ತೋಗ್ತ್ಯ ಅಂತ ಹೇಳ್ತಾರೆ. ಸರಿ ಅಂತ ಆ 4 ಮಾತ್ರೆಗಳನ್ನ ಇಸ್ಕೊಂಡು ಚಿಕ್ಕಣ್ಣ ಅಲ್ಲಿಂದ ಹೊರಡ್ತಾರೆ. ಹೋಗುವಾಗ ದಾರಿಯಲ್ಲಿ ಸಡನ್ ಆಗಿ 4 ಗೂಂಡಗಳು ಅಟ್ಯಾಕ್ ಮಾಡ್ತಾರೆ. ಚಿಕ್ಕಣ್ಣನ ಎತ್ತಾಕೊಂಡು ಹೋಗಿ ಒಂದು ಕತ್ಲೆ ರೂಮಲ್ಲಿ ಕೂಡಾಕ್ತಾರೆ. ಆ ರೂಮ್ ಎಷ್ಟು ಕತ್ಲೆ ಇರುತ್ತೆ ಅಂದ್ರೆ ಒಂದು ಸಣ್ಣ ಕಿಟಕಿ ಸಹ ಇರಲ್ಲ. ಚಿಕ್ಕಣ್ಣಂಗೆ ಈಗ ಏನು ಕಾಣಿಸ್ತಿಲ್ಲ. ಆಗ ಸಡನ್ ಆಗಿ ಚಿಕ್ಕಣ್ಣನ್ಗೆ ಆ 4 ಪವರ್ಫುಲ್ ಮಾತ್ರೆಗಳು ನೆನಪಾಗುತ್ತೆ. ಅದನ್ನ ಜೇಬಿಂದ ತೆಗೆದು ಕೈಯಲ್ಲಿ ಹಿಡ್ಕೊಳ್ತಾರೆ. ಪಾಪ ಆ ಕತ್ಲೆಯಲ್ಲಿ ಯಾವ ಬಣ್ಣದ ಮಾತ್ರೆ ಅನ್ನೋದೇ ಕಾಣಿಸಲ್ಲ. ಈಗ ಚಿಕ್ಕಣ್ಣ ಅಲ್ಲಿಂದ ಶಕ್ತಿಮಾನ್ ಆಗಿ ತಪ್ಪಿಸ್ಕೊಳ್ಬೇಕಂದ್ರೆ 1 ನೀಲಿ ಹಾಗೂ 1 ಹಳದಿ ಮಾತ್ರೆನ ತಗೊಳ್ಬೇಕು. ಅಕಸ್ಮಾತ್ 2 ನೀಲಿ ಅಥವಾ 2 ಹಳದಿ ಮಾತ್ರೆ ತಗೊಂಡ್ರೆ ಗೋತ, ಅಥವಾ 4 ಮಾತ್ರೆ ಒಟ್ಟಿಗೆ ತಗೊಂಡ್ರು ಹೊಗೇನೆ. ಸೊ ಚಿಕ್ಕಣ್ಣ ಹಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಒಂದು ಬ್ರಿಲಿಯಂಟ್ ಐಡಿಯಾ ಬರುತ್ತೆ. ಆ ಐಡಿಯಾನ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ 1 ನೀಲಿ ಹಾಗೂ 1 ಹಳದಿ ಮಾತ್ರೆನ ತಗೊಂಡು ಶಕ್ತಿಮಾನಾಗಿ ಆ ಕತ್ಲು ರೂಮ್ ಡೋರ್ನ ಹೊಡೆದಾಕಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ಸೊ ಇದು ಹೇಗೆ? ಆ ರೂಮಲ್ಲಿ ಸಣ್ಣ ಕಿಟಕಿ ಕೂಡ ಇಲ್ಲ, ಡೋರ್ ಸಹ ಲಾಕ್ ಆಗಿದೆ, ಲೈಟ್ ಅಂತೂ ಮೊದಲೇ ಇಲ್ಲ. ಸೊ ಈ ಕಡು ಕತ್ಲೆಲು ಚಿಕ್ಕಣ್ಣ ಕರೆಕ್ಟಾಗಿ 1 ನೀಲಿ 1 ಹಳದಿ ಮಾತ್ರೆನ ಹೇಗೆ ತಗೊಂಡಿರ್ಬೋದು? ಅಫ್ಕೋರ್ಸ್ ನಮ್ಮ ಸಿನಿ ಕ್ವಿಜ್ ಬಾಕ್ಸ್ ವ್ಯೂವರ್ಸ್ ಕೂಡ ತುಂಬಾ ಬ್ರಿಲಿಯಂಟ್ ಅಂತ ಗೊತ್ತು. ನೀವು ತಲೆ ಓಡಿಸಿ ಇದು ಹೇಗೆ ಅಂತ ಕಾಮೆಂಟ್ ಮಾಡಿ. ನಿಮ್ಮ 10 ಸೆಕೆಂಡ್ಗಳ ಸಮಯ ಈಗ ಶುರುವಾಗಿದೆ. 10, 9, 8, 7, 6, 5, 4, 3, 2, 1. ಆನ್ಸರ್ ಬಂದು ಆ ಕತ್ಲೆಯಲ್ಲಿ ಏನು ಕಾಣಿಸಲ್ಲ. ಸೊ ಚಿಕ್ಕಣ್ಣ ತಲೆ ಓಡಿಸಿ ಕೈಯಲ್ಲಿ ಇರೋ 4 ಮಾತ್ರೆಗಳನ್ನು ಅರ್ಧ ಅರ್ಧ ಮುರಿದು ತಗೊಳ್ತಾರೆ. ಆಗ ಕರೆಕ್ಟಾಗಿ 1 ನೀಲಿ 1 ಹಳದಿ ಮಾತ್ರೆನ ತಗೊಂಡಾಗಾಯ್ತು. ಹೇಗೆ ನಮ್ಮ ಚಿಕ್ಕಣ್ಣ ಸೂಪರ್ ಅಲ್ಲ? ಬನ್ನಿ ಈಗ ಒಂದು ಸೂಪರ್ ಇಂಟ್ರೆಸ್ಟಿಂಗ್ ರಿಡಲ್ನ ನೋಡೋಣ. ಒಂದು ಮನೆಯಲ್ಲಿ ಅತ್ತೆ, ಸೊಸೆ, ಮೊಮ್ಮಗ ಬಂದು ಅಜ್ಜಿನ ಕೇಳ್ತಾನೆ, ಅಜ್ಜಿ ಇವತ್ತು ಸ್ಕೂಲ್ ಇದೆಯಾ ಅಂತ. ಅದೇ ಟೈಮ್ಗೆ ಅಡ್ಗೆ ಮನೆಯಿಂದ ಸೊಸೆ, ಅತ್ತೆ ಏನ್ ಮಾಡ್ಲಿ ಅಂತ ಕೇಳ್ತಾಳೆ. ಈಗ ಅತ್ತೆ ಹೇಳೋ ಒಂದೇ ಒಂದು ಪದ ಮೊಮ್ಮಗ ಹಾಗೂ ಸೊಸೆ ಇಬ್ರಿಗೂ ಅದು ಉತ್ತರ ಆಗಿರುತ್ತೆ. ಅದೇನು ಹೇಳಿರ್ಬೋದು? ಸರಿಯಾಗಿ ಯೋಚಿಸಿ ಉತ್ತರನ ಕಾಮೆಂಟ್ ಮಾಡಿ. ಇದು ನಿಮ್ಗೇನಾದ್ರೂ ಫ್ಲ್ಯಾಶ್ ಆಗಲಿಲ್ಲ ಅಂದ್ರೆ ನಿಮ್ಮ ಪೇರೆಂಟ್ಸ್ನ ಕೇಳಿ, ಪಕ್ಕ ಹೇಳ್ತಾರೆ. ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ. 10, 9, 8, 7, 6, 5, 4, 3, 2, 1. ಆನ್ಸರ್ ಬಂದು ಆ ಅತ್ತೆ ಹೇಳೋ ಪದ ಹಾಲಿಡೇ. ಇದು ಮೊಮ್ಮಗಗೂ ಇವತ್ತು ಸ್ಕೂಲ್ ಇಲ್ಲ, ಹಾಲಿಡೇ ಅಂತ ಆನ್ಸರ್ ಸಿಕ್ತು. ಸೊಸೆಗೂ ಹಾಲು ಕಾಯಿಸ್ಬೇಕು ಅಂತ ಆನ್ಸರ್ ಸಿಕ್ತು. ವಾವಲ್ಲ. ಬನ್ನಿ ಈಗ ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್ನ ಟೆಸ್ಟ್ ಮಾಡೋಣ. ಈ 15 ಬಾಕ್ಸಲ್ಲಿ ಇರೋ ಚಿತ್ರಗಳನ್ನ ಸರಿಯಾಗಿ ನೋಡಿ, ಅದು ಯಾವ್ಯಾವ ಪ್ಲೇಸಲ್ಲಿ ಇದೆ ಅನ್ನೋದನ್ನು ಸರಿಯಾಗಿ ನೋಡಿ ನೆನ್ಪಿಟ್ಕೊಳ್ಳಿ.
ಈಗ ಈ ಕಪ್ಪೆ ಎಷ್ಟನೇ ಬಾಕ್ಸಲ್ಲಿತ್ತು? ಸರಿಯಾಗಿ ಯೋಚಿಸಿ ಕಾಮೆಂಟ್ ಮಾಡಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಕಪ್ಪೆ 8ನೇ ಬಾಕ್ಸಲ್ಲಿ ಇತ್ತು. ಈಗ ಈ ಕುಂಬಳಕಾಯಿ ಎಷ್ಟನೇ ಬಾಕ್ಸಲ್ಲಿ ಇತ್ತು? ಈ ಕುಂಬಳಕಾಯಿ 10ನೇ ಬಾಕ್ಸಲ್ಲಿ ಇತ್ತು. ಈಗ ಈ ಮರ ಎಷ್ಟನೇ ಬಾಕ್ಸಲ್ಲಿ ಇತ್ತು? ಸರಿಯಾಗಿ ನೆನೆಸ್ಕೊಂಡು ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ. ಯರ್ ಟೈಮ್ ಸ್ಟಾರ್ಟ್ಸ್ ನೌ. ಸರಿಯಾದ ಉತ್ತರ ಈ ಮರ 3ನೇ ಬಾಕ್ಸಲ್ಲಿ ಇತ್ತು. ಈಗ ಈ ಕಾಟನ್ ಕ್ಯಾಂಡಿ ಎಷ್ಟನೇ ಬಾಕ್ಸಲ್ಲಿ ಇತ್ತು? ಕಾಮೆಂಟ್ ಮಾಡಿ ನೋಡೋಣ. ಇದು 6ನೇ ಬಾಕ್ಸಲ್ಲಿ ಇತ್ತು. ಈಗ ಲಾಸ್ಟ್ ಒನ್, ಈ ನಾಯಿ ಎಷ್ಟನೇ ಬಾಕ್ಸಲ್ಲಿ ಇತ್ತು? ಟೈಮ್ ಮುಗಿಯೋ ಅಷ್ಟರಲ್ಲಿ ಕಾಮೆಂಟ್ ಮಾಡಿ. ಎಸ್, ಈ ನಾಯಿ 12ನೇ ಬಾಕ್ಸಲ್ಲಿ ಇತ್ತು. ಬನ್ನಿ ನೆಕ್ಸ್ಟ್ ಯಾವ ಕ್ರೇಜಿ ರಿಡಲ್ ಇದೆ ನೋಡೋಣ. ಈಗ ಒಂದು ಬ್ಯಾಸ್ಕೆಟ್ ಒಳಗೆ ಒಂದು ಟೊಮ್ಯಾಟೊ ಇದೆ. ಅದು ನಿಮಿಷಕ್ಕೆ ಡಬಲ್ ಆಗ್ತಾ ಹೋಗುತ್ತೆ. ಅಂದರೆ 1 ನಿಮಿಷಕ್ಕೆ 1 ಟೊಮ್ಯಾಟೊ ಇರೋದು 2 ಆಗುತ್ತೆ. 2 ನಿಮಿಷಕ್ಕೆ 2 ಇರೋದು 4 ಆಗುತ್ತೆ. ಹೀಗೆ 10 ನಿಮಿಷಕ್ಕೆ ಆ ಬುಟ್ಟಿ ಪೂರ್ತಿ ತುಂಬೋಗುತ್ತೆ. ಸೊ ಅದು ಅರ್ಧ ಬುಟ್ಟಿ ತುಂಬೋಕೆ ಎಷ್ಟು ನಿಮಿಷ ಆಗಿರ್ಬೋದು? ನಮ್ಮ ವ್ಯೂಯರ್ಸ್ ಲೆಕ್ಕದಲ್ಲಿ ಪಕ್ಕ ಅಂತ ಗೊತ್ತು. ನೋಡೋಣ ಇದಕ್ಕೆ ಹೇಗೆ ಆನ್ಸರ್ ಮಾಡ್ತೀರಾ ಅಂತ. ಸೊ ನಿಮ್ಮ ಸಮಯ ಈಗ ಶುರುವಾಗಿದೆ. 10, 9, 8, 7, 6, 5, 4, 3, 2, 1. ಉತ್ತರ ಬಂದು 9 ನಿಮಿಷ. ಹೇಗಂದ್ರೆ 9 ನಿಮಿಷ ಆದಾಗ ಬುಟ್ಟಿ ಅರ್ಧ ತುಂಬಿರುತ್ತೆ. 10ನೇ ನಿಮಿಷಕ್ಕೆ ಆ ಅರ್ಧ ಡಬಲ್ ಆಗಿ ಬುಟ್ಟಿ ಪೂರ್ತಿ ತುಂಬುತ್ತೆ. ಸೂಪರ್ ಅಲ್ಲ? ಬನ್ನಿ ಈಗ ನಿಮ್ಮ ಮೆಮೊರಿ ಪವರ್ ಎಷ್ಟು ಶಾರ್ಪ್ ಇದೆ ಅಂತ ಟೆಸ್ಟ್ ಮಾಡೋಣ. ಈ ಚಿತ್ರದಲ್ಲಿರುವ ಟೆಡ್ಡಿನ ಸರಿಯಾಗಿ ನೋಡಿ ನೆನ್ಪಿಟ್ಕೊಳ್ಳಿ. ಈಗ ಈ ಕ್ಯಾಕ್ಟಸ್ನ ಸರಿಯಾಗಿ ನೋಡಿ ನೆನ್ಪಿಟ್ಕೊಳ್ಳಿ. ಈಗ ಈ ಗಡಿಯಾರನ ನೋಡಿ ನೆನ್ಪಿಟ್ಕೊಳ್ಳಿ. ಈಗ ಈ ಟೇಬಲ್ನ ಸರಿಯಾಗಿ ನೋಡಿ ನೆನ್ಪಿಟ್ಕೊಳ್ಳಿ. ಸರಿ, ಈಗ ಈ 3 ಟೆಡೀಸಲ್ಲಿ ನೀವು ನೋಡಿದ ಟೆಡಿ ಯಾವುದು? ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕಾಮೆಂಟ್ ಮಾಡಿ. ನಿಮ್ಮ 5 ಸೆಕೆಂಡ್ಗಳ ಕಾಲಾವಕಾಶ ಈಗ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಈಗ ಈ 3 ಕ್ಯಾಕ್ಟಸ್ ಅಲ್ಲಿ ನೀವು ನೋಡಿದ ಕ್ಯಾಕ್ಟಸ್ ಯಾವುದು? ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ. ಹೌದು, ಸರಿಯಾದ ಉತ್ತರ ಆಪ್ಷನ್ ಎ. ಈಗ ಈ 3 ಗಡಿಯಾರಗಳಲ್ಲಿ ನೀವು ಅವಾಗಲೇ ನೋಡಿದ ಗಡಿಯಾರ ಯಾವುದು? ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಈಗ ಲಾಸ್ಟ್ ಟೆಸ್ಟ್. ಈ 3 ಟೇಬಲ್ಸ್ ಅಲ್ಲಿ ನೀವು ನೋಡಿದ ಟೇಬಲ್ ಯಾವುದು? ಯಾವ ಆಪ್ಷನ್ ಅಂತ ಕಾಮೆಂಟ್ ಅಲ್ಲಿ ಶೇರ್ ಮಾಡಿ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಬಿ. ಈ ಮೆಮೊರಿ ಟೆಸ್ಟ್ ರೌಂಡ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಬನ್ನಿ ಲಾಸ್ಟ್ ಸಿನಿ ರಿಡಲ್ ಏನಂತ ನೋಡಿ. ಈ ಚಿತ್ರನ ಸರಿಯಾಗಿ ಗಮನಿಸಿ. ಈ 4 ಹುಡುಗಿಯರಲ್ಲಿ ಈ ಹುಡುಗನ ನಿಜವಾದ ಗರ್ಲ್ ಫ್ರೆಂಡ್ ಯಾರಿರ್ಬೋದು ಅಂತ ಗೆಸ್ ಮಾಡಿ ನಿಮ್ಮ ಉತ್ತರನ ಕಾಮೆಂಟ್ ಮಾಡಿ. ನಿಮ್ಮ 10 ಸೆಕೆಂಡ್ಗಳ ಟೈಮರ್ ಈಗ ಸ್ಟಾರ್ಟ್ ಆಯಿತು. 10, 9, 8, 7, 6, 5, 4, 3, 2, 1. ಎಸ್, ನಿಮ್ಮ ಆನ್ಸರ್ ಕರೆಕ್ಟ್. ಸರಿಯಾದ ಉತ್ತರ ಬಂದು ಈ ಆಪ್ಷನ್ ಸಿ ನಲ್ಲಿರೋ ಹುಡುಗಿನೇ ಅವನ ನಿಜವಾದ ಗರ್ಲ್ ಫ್ರೆಂಡ್. ಯಾಕಂದ್ರೆ ಅವರಿಬ್ರು ಮೈಯಲ್ಲೂ ಕಪಲ್ ಟ್ಯಾಟೂ ಇದೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಇವರೇ ನಿಜವಾದ ಜೋಡಿ ಹಕ್ಕಿಗಳು ಅಂತ.
ಇವತ್ತಿನ ಈ 6 ಕ್ರೇಜಿ ರಿಡಲ್ಸ್ ಹೇಗಿತ್ತು? ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ? ಆ್ಯಂಡ್ ನೀವು ಎಷ್ಟಕ್ಕೆ ಕರೆಕ್ಟ್ ಆನ್ಸರ್ ಮಾಡಿದ್ರಿ ಕಾಮೆಂಟ್ಸಲ್ಲಿ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರಿಡಲ್ಸ್ ಬೇಕಿದ್ರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನಷ್ಟು ಮಸ್ತ್ ರಿಡಲ್ಸ್ ಜೊತೆಗೆ ಬರ್ತೀನಿ. ಬಟ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಎಲ್ಲರೂ ಸಪೋರ್ಟಿಂದಾನೇ ಇವತ್ತು ನಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದೀವಿ. ಸೊ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ಇದೇ ರೀತಿ ಇನ್ನೂ ಜಾಸ್ತಿ ಪ್ರೀತಿ ಕೊಡಿ, ನಮ್ಮ ವಿಡಿಯೋಸ್ನ ನೋಡ್ತಾ ಎಂಜಾಯ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಿರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.